ಈ ಭಾಗದ ಜನರ ಜೀವನಾಡಿಯಾಗಿರ್ತಕ್ಕಂಥ ಭೀಮಾ ನದಿಗೆ ನೀರು ಹರಿಸುವಂತೆ ಆಗ್ರಹಿಸಿ ನಾವು ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಪ್ರಮುಖ ಬೇಡಿಕೆ ಆಗಿರುವಂಥದ್ದು ಏನು ಅಂದರೆ, ಭೀಮಾ ನದಿ ಈಗಾಗಲೇ ಸಂಪೂರ್ಣ ಬತ್ತಿ ಹೋಗ್ತಾ ಇದೆ. ನೀರಿನ ಕೊರತೆಯಿಂದ ಇವತ್ತು ಭೀಮಾ ನದಿಯಲ್ಲಿ ಹಾಹಾಕಾರವನ್ನು ಎದ್ದಿದೆ. ನಮ್ಮ ಈ ಭೀಮಾ ತೀರದ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ದೊಡ್ಡ ಸಮಸ್ಯೆ ಆಗಿ ಉಲ್ಬಣಿಸ್ತಾ ಇದೆ. ಈಗಾಗಲೇ ರೈತರ ಬೆಳೆಗಳನ್ನು ಒಣಗ್ತಾ ಇದೆ. ಕುಡಿಯುವ ನೀರಿನ ಹಾಹಾಕಾರವನ್ನು ಎದ್ದಿದೆ. ಭೀಮಾ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಇನ್ನೂ ನಾವು ಮಾರ್ಚ್ 2ನೇ ವಾರದಲ್ಲಿ ಇರೋದ್ರಿಂದ ಇನ್ನೂ 2.5 ತಿಂಗಳು ನಾವು ಈ ಬೇಸಿಗೆ ಇರೋದ್ರಿಂದ ಇವತ್ತು ರೈತರ ಸಂಪೂರ್ಣವಾದಂಥ ಬೆಳೆಗಳನ್ನು ಒಣಗಿ ಹೋಗ್ತವೆ. ಕುಡಿಲಿಕ್ಕೆ ಜನ ಮತ್ತು ಜಾನುವಾರುಗಳಿಗೆ ನೀರಿನ ಸಮಸ್ಯೆ ಉದ್ಭವ ಆಗ್ತದೆ. ಅದಕ್ಕಾಗಿ ಮುಂಜಾಗೃತವಾಗಿ ಅತ್ಯಂತ ಶೀಘ್ರದಲ್ಲಿ ಭೀಮಾ ನದಿಗೆ 5 TMC ನೀರನ್ನು ಉಜನಿ ಅಣೆಕಟ್ಟಿನಿಂದ ನಮ್ಮ ಹಕ್ಕಿನ ನೀರನ್ನು ರಾಜ್ಯ ಸರ್ಕಾರ ಕೇಳಬೇಕು. ನಮ್ಮ ಉಜನಿ ಅಣೆಕಟ್ಟಿನಿಂದ ಕರ್ನಾಟಕಕ್ಕೆ ನೀರು ಹರಿಸ್ತಕ್ಕಂಥ, ಭೀಮಾ ನದಿಗೆ ನೀರು ಹರಿಸ್ತಕ್ಕಂಥ ಕೆಲಸವನ್ನು ಆಗಬೇಕು ಅಂತೇಳಿ ಅಲ್ಲಿವರೆಗೂ ನಾವು ಈ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು, ಉಪವಾಸ ಸತ್ಯಾಗ್ರಹವನ್ನು ಯಾವುದೇ ಕಾರಣಕ್ಕೆ ಕೈ ಬಿಡಲ್ಲ. ನಾಡಿ ಈ ಭಾಗದ ಮಠಾಧೀಶರು, ವಿವಿಧ ಪಕ್ಷದ ಮುಖಂಡರು, ಹೋರಾಟಗಾರರು, ರೈತರು ಎಲ್ಲರ ಬೆಂಬಲ ನಮಗೆ ಇದೆ. ಅದಕ್ಕಾಗಿ ನಾವು ಈ ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ. ಸರ್ಕಾರಕ್ಕೆ ನಾನು ಆಗ್ರಹವನ್ನು ಮಾಡ್ತೇನೆ, ಅತ್ಯಂತ ಶೀಘ್ರದಲ್ಲಿ ಭೀಮಾ ನದಿಗೆ ನೀರು ಹರಿಸ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು ಅನ್ನುವಂಥ ಮನವಿಯನ್ನು ನಾನು ರಾಜ್ಯ ಸರ್ಕಾರದಲ್ಲಿ ಕೇಳ್ಕೊಳ್ತೇನೆ.